ಈಗ 1 ಎಕರೆಗಿಂತ ಕಡಿಮೆ 8,500 ಕುಟುಂಬಗಳಿದೆ ಇಲ್ಲಿ. ಈ 8,500 ಕುಟುಂಬಗಳನ್ನ ತಗೊಂಡೋಗಿ ಎಲ್ಲೋ ಬಿಡ್ತೀರಾ? ಏನ್ ಕೆಲಸ ಕೊಡ್ತೀರಾ? ಒಂದು FIR ಹಾಕಿದ್ರೆ ಒಂದು ಸ್ಟಾರ್ ಕೊಟ್ಟಾಗಂತೆ ನಮ್ಮ ರೈತರ ಮುಖಂಡರುಗಳು ಹೇಳಿದ್ದಾರೆ. ನಮಗೆ ಇವಾಗ ನನಗೊಂದು 5-6 ಸ್ಟಾರ್ ಬಂದಿದಾವೆ. ನಾವ್ ಎದ್ರಾಗಾಯ್ತದ? ನೋಟಿಸ್ ಕೊಟ್ಟವ್ರೆ ಇವ್ರು ಸರ್ವೆ ಮಾಡಕ್ಕೆ. ಕೊಡೋರ್ಸ್ ಕೊಟ್ಕೊಳ್ಳಿ ಬಿಡಿ ಸರ್, ಕೊಡ್ತವ್ರು ಬಿಡ್ಲಿ. ನಾವು ಭೂಮಿ ನಿಮ್ದ ಅಳ್ತೆ ಮಾಡಕ್ ಬರಲ್ಲ ಅಂತ ಒಂದ್ ಏನಾರಪ್ಪ ಇದ್ಕೊಡ್ಲಿ ನಮ್ಗೆ. ರೈತರ ಕಡೆ ಸಪೋರ್ಟ್ ಮಾಡೋರು ಯಾರವ್ರೆ? ಇಷ್ಟಿನಿಂದ ಕೂತಿದ್ವಿ, ಯಾವ ಬಾಲಕೃಷ್ಣನು ಬರ್ಲಿಲ್ಲ, ಯಾವನು ಬರ್ಲಿಲ್ಲ. ಕುಮಾರಸ್ವಾಮಿನೂ ಕರೆಯಲ್ಲ, ನಾವು ಕೇಳಲಿಲ್ಲ. ನಾವು ಸಾಲ ಮಾಡ್ಕೊಬಿಟ್ಟಿದೀವಿ, ದುಡ್ಡು ಕೊಡಿ ನಮ್ ಜಮೀನ್ ಅಕ್ವರೇಷನ್ ಮಾಡ್ಕೊಳ್ಳಿ ಅಂತ. ಡಿಕೆ ಶಿವಕುಮಾರ್ನು ಕರೀಲಿಲ್ಲ. ನಾವು ವರ್ಕೇಟ್ ಆಗದೆ, ಇನ್ನು ಒನಕೆ ತಗೋಬೇಕಾಯ್ತದೆ. ಒನಕೆಗಳು ಬೇಡ, ಇಲ್ಲಿಗೆ ಕೈ ಬಿಡ್ಬಿಡಿ ಅಷ್ಟೇ. ಇವಾಗ ಒಂದ್ ವಾರದಿಂದ ಕೂತಿರುವಂತ ರೈತರ ಪರವಾಗಿ ನಿಂತು JMC ಮಾಡ್ಬೇಕು, ಕಾನೂನು ಚೌಕಟ್ಟಲ್ಲಿ ಸಾಧ್ಯ ಇದ್ರೆ ಬಿಡಕ್ ಸಾಧ್ಯ ಇದ್ರೆ ಬಿಡ್ತೀವಿ ಅಂತಾರೆ. ಬೇಡ ಕಣ್ರಪ್ಪ, ನಮ್ಮ ಇವತ್ತು ನಾವು ಕಷ್ಟ ಬಿದ್ದಿ ನನ್ ಮಗ ಮನೆ ಕಟ್ಟಿಸಿ ನಮ್ ಮನೆ ಉಳಿಸ್ಬೇಕು ಹೋಗ್ಬೇಕು ಅಂದ್ರೆ ನಮ್ಗೆ ಹೊಟ್ಟೆ ಉರಿ ಇಲ್ವೇನಪ್ಪ? ನಾವ್ ಏನೋ ನಿಮ್ ಕೊಡ್ರಿ ಅಂತ ಬಂದಿದ್ದೇವೆ, ಯಾಕೆ ನಮ್ನ ಇಷ್ಟ ಇದ್ದು ಕೊಡ್ತಾ ಇದ್ದೀರಿ? 1000 ಅಡಿವರೆಗೂ ಬೋರ್ವೆಲ್ ಕೊರೆಸಿದ್ರೆ ನೀರುಗಳು ಬರ್ತಾ ಇಲ್ಲ. ಈ ಕಡೆ ಬಿಡದಿ ಇಂಡಸ್ಟ್ರಿಯಲ್ ಏರ್ ಇದೆ, ಈ ಕಡೆ ಆರ್ವಳಿ ಇಂಡಸ್ಟ್ರಿಯಲ್ ಏರ್ ಇದೆ. ವ್ಯವಸಾಯ ಮಾಡಲು ಕೂಲಿ ಕಾರ್ಮಿಕರು ಸಿಗುತ್ತಿಲ್ಲ. ನಾನು 95ನೇ ಇಸ್ವಿಯಿಂದ ಓಟ್ ಹಾಕ್ತಾನೆ ಇದ್ದೀನಿ ಸ್ವಾಮಿ. ಕುಮಾರಸ್ವಾಮಿಗೆ ಹಾಕ ಬಂದೆ ಓಟ ನಾನು. ನಿಂದು ಇಲ್ಲಿ 2 ಪಂಚಾಯತಿ, ನಿಂದೇನು ಇಲ್ಲಿ ಸಾಕ್ಷಿ ಗುಡ್ಡೇನಿಲ್ಲ, ನಿಂದ 5 ರೂಪಾಯಿ ಹೆಲ್ಪೂ ಇಲ್ಲ. 2008 ಒಂದು 50 ಎಕರೆ ಜಮೀನು ತಗೊಂಡಿದ್ದೀನಿ, ಟೌನ್ಶಿಪ್ಗೆ ಅಂತಾನೆ ತಗೊಂಡೆ ನೀನು. ಎಲ್ಲ ನೀವೇನೆ. ಇದೇನ್ ಸರ್ವಾಧಿಕಾರ ನಡೀತಾ ಇದೆಯಾ? ಈ ಸರ್ವಾಧಿಕಾರತ್ವ ರೈತರ ಮುಂದೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ, ನಡೆಯಕ್ ಬಿಡೋದು ಇಲ್ಲ. ಯಾಕಂದ್ರೆ ರೈತರು ಯಾವತ್ತೂ ಸ್ವಾಭಿಮಾನಿಗಳು, ನಿಮ್ಮ ಗುಲಾಮ್ರಲ್ಲ. ಫಸ್ಟ್ ಆಫ್ ಆಲ್ ನಿಮ್ ಗುಲಾಮ್ರಾಗಿ ಯಾರು ಇಲ್ಲ. ಆಮೇಲೆ ನೀವೇನು ಇಲ್ಲಿ ಬಟ್ಟೆ ಇದ್ಕೊಟ್ಟು ಇದ್ ಮಾಡ್ತಾ ಇಲ್ಲ. ಪ್ರತಿಯೊಂದು ಜಮೀನಿಗೂ ಕೂಡ ಕಂದಾಯ ಕಟ್ತಾ ಇದ್ರೆ, ಪ್ರತಿಯೊಂದು ಇದಕ್ಕೂ ಕೂಡ ಟ್ಯಾಕ್ಸ್ ಹೋಗ್ತಾ ಇದೆ, ಪ್ರತಿಯೊಂದು ಎಲ್ಲಾನು ಕೂಡ ಆಗ್ತಾ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ DK SDK ಅಂತ ಆಗಿದೆ. ಇಲ್ಲಿ DK SDK ಕತೆ ಬೇಡ ನಮಗೆ. ನಮ್ಗೆ ಬೇಕಾಗಿರೋ ರೈತರ ಕಾಳಜಿ. ರೈತರು ಬಂದಿರಲಿಲ್ಲ, ಶ್ರಮಿಕರು ಬಂದಿರೋದಿಲ್ಲ, ಯಾರು ಶೋಕಿ ಮಾಡೋರು ಬಂದಿಲ್ಲ, ಯಾರು ಇಲ್ಲಿ ಇನೋವಾ ಕಾರ್ ಇಟ್ಕೊಂಡು ಬರ್ಲಿಲ್ಲ, ಯಾರು ಕೂಡ ಆಡಿ ಕಾರ್ ಇಟ್ಕೊಂಡು ಬರಲ್ಲ. ಇಲ್ಲಿ ಬಂದಿರೋ ರೈತರುಗಳು ಇಲ್ಲಿ ಅರ್ಥ ಆಯ್ತಾ? ಯಾರು ಏನೇ ಆಗಿರ್ಲಿ ರೈತರುಗಳು ಏನಂದ್ರೆ 1 ಎಕರೆಯಿಂದ ಕಡಿಮೆ ಇರೋರು ತುಂಬಾ ಜನ ಇದಾರೆ. ಅವ್ರನ್ನ ನಾವು ಇಲ್ಲಿ ಕಾಪಾಡ್ಕೋಬೇಕು, ರೈತರುಗಳನ್ನ ಉಳಿಸ್ಕೋಬೇಕು. ACT ಮಾಡ್ಬಿಟ್ಟು ನೀವೆಲ್ಲ ಎಲ್ಲ ಔಟರ್ಸರ್ಗಳನ್ನ, ಎಲ್ಲ ಹೊರಗಿನ ರಾಜ್ಯದವ್ರನ್ನ, ಇವ್ರನ್ನ ಎಲ್ಲ ಒಳ್ಳೊಳ್ಳೆ ಗಣಿ ಅಂತ ಇಟ್ಕೊಂಡಿರೋ ಕುಳಗಳನ್ನೇ ತಂದು ಇಟ್ಬಿಟ್ರೆ ನೀವಿಲ್ಲಿ, ರಿಯಲ್ ಎಸ್ಟೇಟ್ ಗಣಿ ದಣಿಗಳನ್ನೇ ತಂದು ಇಟ್ಬಿಟ್ರೆ ನೀವಿಲ್ಲಿ, ಬಂಡವಾಳಶಾಹಿಗಳಾಗಿ ತಂದಿಟ್ಬಿಟ್ರೆ ಶ್ರಮಿಕರು ಈ ಕಡಿಮೆ ಜಮೀನವ್ರಿಗೆ ಏನ್ ಮಾಡ್ತಾರೆ? ಈಗ 1 ಎಕರೆಗಿಂತ ಕಡಿಮೆ 8,500 ಕುಟುಂಬಗಳಿದೆ ಇಲ್ಲಿ. ಈ 8,500 ಕುಟುಂಬಗಳನ್ನ ತಗೊಂಡೋಗಿ ಎಲ್ಲೋ ಬಿಡ್ತೀರಾ? ಏನ್ ಕೆಲಸ ಕೊಡ್ತೀರಾ? ನಾನು ಎಜುಕೇಟೆಡ್ ಆಗಿ ಇಲ್ಲಿ ನಾನು ಈಗ ಕಲ್ತ್ಬಿಟ್ಟು ಹೋಗ್ಬೇಕು ನಾನು ಹೀಗೆ. ಪೇಷನ್ಸ್ ಇದೆಯಾ ನಮ್ಗೆ? ರೈತನ ಏನ್ ಮಾಡ್ತೀರಾ ನೀವು? JMC ಸರ್ವೆ ಅನ್ನೋದನ್ನ ಸ್ಥಗಿತ ಮಾಡಿ ಆದಷ್ಟು ಪ್ರಾಜೆಕ್ಟ್ ನ ಕೈ ಬಿಡ್ಬೇಕು. ನೀವು ಕೇರಳ ಮಲೆನಾಡಿಗೆ ಹೋಗೋದಲ್ಲ. DK ಶಿವಕುಮಾರ್ ಅವರೇ, ಕಣ್ಬಿಟ್ಟು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನಮ್ ಪ್ಲೇಸ್ ಅನ್ನೋದು, ಎಷ್ಟು ತೆಂಗಿದೆ, ಎಷ್ಟು ಬಾಳೆ ಇದೆ, ಏನೇನು ಸಂಪತ್ತು ಸಮೃದ್ಧಿ ಇದೆ ಅನ್ನೋದನ್ನ ಇಲ್ಲಿ ನೋಡಿ. ಆಮೇಲೆ ನೀವು ಸದಾಶಿವನಗರದಲ್ಲಿ ಬೇಕಾದ್ರೆ ಏನೋ ಮಾಡ್ಕೊಳ್ಳೋರಂತೆ ನೀವು. ಇಲ್ಲ ಅಂದ್ರೆ ಎಲ್ಲಾ ರೈತರಿಗೂ ಒಂದೊಂದು ಸೈಟ್ ಕೊಡ್ಸ್ಬಿಡಿ ಸದಾಶಿವನಗರದಲ್ಲಿ. ನೀವ್ ಹೇಳ್ದಂಗೆ ನಾವು ತಗೋತೀವ ಕಡೆಗೆ. ಯಾರಿಂದ ಸ್ಟಾರ್ಟ್ ಇದು ಪರವಾಗಿ? SC ಬಾಲಕೃಷ್ಣ ಅವರೆಲ್ಲ ಇದಕ್ಕೆ ಮೂಲ ಕಾರಣ. ಏನ್ ಮಾತಾಡೋದ್ರ ಮೇಲೆ ಕೇಸ್ ಹಾಕ್ತೀರಾ ನೀವು? ಎಷ್ಟು ರೈತರ ಮೇಲೆ ಎಷ್ಟು ಕೇಸ್ ಹಾಕ್ತೀರಾ ನೀವು? ಎಷ್ಟನ ಕೇಸ್ ಹಾಕಿ ರೈತರ ಮೇಲೆ? ರೈತರು ಯಾವ್ದಕ್ಕೂ ಜಗ್ಗೋರಿಲ್ಲ, ಎಲ್ಲ ಸ್ವಾಭಿಮಾನಿಗಳು. ನೋಡಿ ಸರ್, ಇಲ್ಲಿ FIR 20 ಅಲ್ಲ 30 ಅಲ್ಲ, ಎಷ್ಟನೇ FIR ಹಾಕೊಳ್ಳಿ. ನೆನ್ನೆ ಹೆಂಗ್ ಬಂದ್ರ ಅವ್ರು JMC ಸರ್ವೆ ಮಾಡಕ್ಕೆ? ಅವ್ರ ಪರವಾಗಿರೋರು ಮಾತ್ರ JMC ಸರ್ವೆ ಮಾಡ್ತೀರಿ. ಯಾವ ಕಾರಣ ಅದು? ಈಗ ನಂದು ಇಲ್ಲಿದೆ ಜಮೀನು, ನಮ್ ಚಿಕ್ಕಪ್ಪ ಕೊಡ್ತಾನೆ, ಪಕ್ಕದಲ್ಲಿ ನಮ್ಮ ಬಾಮೈದ ಕೊಡ್ತಾನೆ ಅನ್ಕೊಳ್ಳಿ ಜಮೀನನ್ನ. ಸೆಂಟ್ರಲ್ಲಿ ಒಂದ್ ಜಮೀನ್ ಇರುತ್ತೆ, ನನ್ ಜಮೀನ್ ಇರುತ್ತೆ. ಆ ಕಡೆ ಈ ಕಡೆ JMC ಸರ್ವೆ ಮಾಡ್ಬಿಟ್ಟು ಸೆಂಟ್ರಲ್ ನನ್ ತಗ್ಲಾಕಿಸ್ಕೊಳಲ್ವಾ? ಈ ಒಂದು ಐಡಿಯಾದಲ್ಲಿ ಬರೋದ್ ಬೇಡ. ಸೆಂಟ್ರಲ್ ನಾನಿದ್ದಾಗ, ಆ ಜಮೀನಲ್ಲಿ ನಾನಿದ್ದಾಗ ನಾನ್ ತಗ್ಲಾಕೋತೀನಿ. ಅವಾಗ ನಾನು JMC ಏನ್ ಮಾಡ್ತೀನಿ ಅಂದ್ರೆ ಕೊಡ್ಲೇಬೇಕಾಗುತ್ತೆ. ಆಕ್ಚುಲಿ ಯಾರಿಗೆ ಸರ್ಕಾರಕ್ಕೆ ಭೂಮಿ ಬಿಟ್ಕೊಡ್ಲೇಬೇಕಾಗುತ್ತೆ. ಈ ಐಡಿಯಾ ಮಾಡ್ಕೊಂಡು ಜನನ್ನ ಒಕ್ಕಲ್ಪಿಸ್ಬೇಡಿ. ಯಾವ್ದೇ ಕಾರಣಕ್ಕೂ ಕೂಡ ನಾವು JMC ಸರ್ವೆ ಮಾಡೋ ಸ್ಥಗಿತ ನೀವು ಬಂದ್ರು ಕೂಡ ಬಿಟ್ಕೊಡಲ್ಲ. ಯಾವ್ದೇ ಕಾರಣಕ್ಕೂ ಕೂಡ ಜಮೀನ ನಮ್ಮ ಭೂಮಿ ನಮ್ಮ ಹಕ್ಕುನೇ. ನಮ್ ಭೂಮಿ ನಮ್ಮ ಕೇಳ್ತಾ ಇದೀವಿ. ನಿಮ್ಮ ಅಪ್ತರ ಮನೆ ಆಸ್ತಿ ಯಾರು ಕೇಳ್ತಲ್ಲ. ಇಲ್ಲಿ ನಾವು ಹಿಂಗೆ ಇರೋದು. ಬಂದದ್ ಹೆಂಗ್ ಬಿಡಿಸ್ಕೊತಾರೆ ಬಿಡಿಸ್ಕೊಳ್ಳಿ ನೋಡೋಣ. ಆ ಕಡೆಗೆ ಚೇತನ್ ರಾಮ್ ಬಿಡದಿ ಅಂತೇಳಿ. ಈಗ ಏಕಾಏಕಿ ಇವರು ಯಾರ್ಯಾರು ಬೇಕೋ ಅವ್ರ ಹೆಸರು ಸೇರಿಸ್ಬಿಟ್ರೆ ಪಾಪ. ಯಶವಂತ್ ಅವ್ರ ಉದಾಹರಣೆಗೆ, ಯಶವಂತ್ ಅವರು ಅಲ್ಲಿ ಸ್ಪಾಟಲ್ಲೇ ಇಲ್ಲ, ಬರಲೇ ಇಲ್ಲ, ಹೊರಗಡೆ ಇದ್ರ ಅವರು. ನೆನ್ನೆ ಸಾಯಂಕಾಲ ಏನೋ ಬಂದಿದ್ದಾರೆ ಅವರು. ಸಾಯಂಕಾಲ ಇವತ್ತು ಬೆಳಗ್ಗೆನೋ ಬಂದಿದ್ದಾರೆ. ಹೊರಗಡೆ ಬಂದಿರೋ ಟಿಕೆಟ್ ಇದೆ ನಮ್ಮ ಹತ್ರ. ಇಂಥವ್ರನ್ನೆಲ್ಲ ಸೇರಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು? ಇವಾಗ ಏಕಾಏಕಿ ನೀವು ಏನು ಮಾಹಿತಿ ಇಲ್ಲದೆ JMC ಮಾಡಕ್ ಬಂದಾಗ ರೈತರುಗಳು ಯಾವ ರೀತಿ ನಿರ್ಧಾರ ತಗೋಬೇಕು ಅಲ್ವಾ? ಅಯ್ಯೋ, ಭಯ ಎಲ್ಲಿ ಬಂತು? ಭಯ ಅಂದ್ರೆ ನಮ್ಗೆ ಒಂದು FIR ಹಾಕಿದ್ರೆ ಒಂದು ಸ್ಟಾರ್ ಕೊಟ್ಟಾಗಂತೆ ನಮ್ಮ ರೈತರ ಮುಖಂಡರುಗಳು ಹೇಳಿದ್ದಾರೆ. ನಮಗೆ ಇವಾಗ ನನಗೊಂದು 5-6 ಸ್ಟಾರ್ ಬಂದಿದಾವೆ. ನಾವ್ ಎದ್ರಾಗಾಯ್ತದ? ಇಂಥ ಹೆದರಿಕೆ ಬೆದರಿಕೆ ಎಲ್ಲ ಮಾಡೋದು ನಮ್ಗೆ ನಾವೇನು ಹೊಸ್ತಲ್ಲ. ಇದು ನಾವು 1.5 ವರ್ಷದಿಂದ ಒಂದು 5-6 ಆಗಿದಾವೆ. ಏನ್ ಅದ್ರೇನು ದುರುಪಯೋಗ ಅಂತ ಕೆಲಸ ಏನ
ಧೃತಿಗಡ ಅಂತ ಇದೇನಿಲ್ಲ. ಮುಂದಿನ ಇನ್ನ ಹೋರಾಟಕ್ಕೆ ಒಂದು ಸ್ಫೂರ್ತಿ ಬರ್ತದೆ. ಏನನ್ನ ಮಾಡ್ಲೇಬೇಕು ಅಂತ ಆದ್ರೆ ರೈತರು ಸಮಾಧಿ ಮೇಲೆ ಹೋಗಿ ಅವ್ರು AICT ಮಾಡ್ಬೇಕಾಗ್ತದೆ, ಸರ್ವೆ ಮಾಡ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಎಷ್ಟೇ ಜನ ಬಂದ್ರು, ಏನೇ ದಬ್ಬಾಳಿಕೆ ಮಾಡಿದ್ರು, ಅವ್ರು ಗೋಲಿಬಾರ್ ಮಾಡಿದ್ರು ಕೂಡ ನಾವು JMC ಮಾಡಕ್ ಬಿಡಲ್ಲ ಅಂತಕ್ಕಂಥದ್ದು ನಾವು ದೃಢ ನಿರ್ಧಾರ. ನಾಗರಾಜು ಮಂಡಲಹಳ್ಳಿ ಅಂತ ರೈತರ ಭೂ ಹಿತರಕ್ಷಣಾ ಸಂಘದ ಖಜಾಂಚಿ. ನಾನು DK ಶಿವಕುಮಾರ್ ಅವ್ರ ಒಂದು ಮನವಿ ಮಾಡ್ಕೋತೀನಿ. ಇಷ್ಟು ದಿವಸದಿಂದ ಕಾಯ್ಕೊಂಡು ಕೂತಿದೀವಲ್ಲ, ಅವ್ರಿಗೆ ಕರುಣೆ ಅನ್ನೋದಿಲ್ವಾ? ಈಗ ಅದೇ ಅವ್ರ ಹೆಂಡ್ರು ಮಕ್ಳು ಕೂತಿದ್ರೆ ಅವ್ರು ಹಿಂಗೆ ಇರ್ತಾ ಇದ್ರೆ ಒಂದ್ ಕೈ ಕುಯ್ಕೊಂಡ್ರೆ ಸಾಕು ಅಪೋಲೋ ಹಾಸ್ಪಿಟಲ್ ಹೊಂಟೋಯ್ತಾರೆ. ಈಗ ನಾವಿಲ್ಲಿ ಸಾಯ್ತಾ ಇದೀವಿ ಇಷ್ಟು ದಿನದಿಂದ, ಅವ್ರಿಗೆ ಕರುಣೆ ಅನ್ನೋದೇನಿಲ್ವಾ? ಸರ್ ಇನ್ನ ಈಗ ಅಕ್ಕಪಕ್ಕದವ್ರು ನೋಟಿಸ್ ಕೊಟ್ಟವ್ರೆ ಇವ್ರು ಸರ್ವೆ ಮಾಡಕ್ಕೆ. ಕೊಡೋರ್ಸ್ ಕೊಟ್ಕೊಳ್ಳಿ ಬಿಡಿ ಸರ್, ಕೊಡ್ತೈತವ್ರು ಬಿಡ್ಲಿ. ಇಲ್ಲಿ ನಮ್ಗೊಂದು ಲೆಟರ್ ಕೊಟ್ಬಿಡ್ಲಿ, ನೋಡಪ್ಪ ನೀವು ಮಾಡ್ತಾ ಇದ್ದವ್ರನ್ನ ನಾವು ಲೆಟರ್ ಕೊಟ್ಬಿಡ್ಲಿ. ನಾವು ಭೂಮಿ ನಿಮ್ದ ಅಳ್ತೆ ಮಾಡಕ್ ಬರಲ್ಲ ಅಂತ ಒಂದ್ ಏನಾರಪ್ಪ ಇದ್ಕೊಡ್ಲಿ ನಮ್ಗೆ. ಹೋದಾರ್ಸಿನ್ಕ್ ಇದೇ ಆಗೋಯ್ತು. ಎಲ್ಲ ಕಾನೂನು ಅವ್ರ ಕಡೆ ಸಪೋರ್ಟ್ ಆದ್ರೆ ರೈತರ ಕಡೆ ಸಪೋರ್ಟ್ ಮಾಡೋರು ಯಾರವ್ರೆ? ಇಷ್ಟು ದಿನದಿಂದ ಕೂತಿದ್ವಿ, ಬಾಲಕೃಷ್ಣನು ಬರ್ಲಿಲ್ಲ, ಯಾವನು ಬರ್ಲಿಲ್ಲ. ಓಟ್ ಹಾಕ ಮಾತ್ರ ಅಲ್ಲವ್ವ, ಓಟ್ ಹಾಕ್ರಿ ಇಲ್ಲಪ್ಪ ಓಟ್ ಹಾಕ್ರಿ ಅಂತ ಬರ್ತೀರಿ. ಈಗ ಯಾಕೆ ಯಾರು ಬರ್ತಾ ಇಲ್ಲ? ಏನೋ ನಿಮ್ಗೇನು ಏನೋ ಅನ್ಸಲ್ವಾ? ಮಾನವೀಯತೆ ಇದ್ರೆ ಸರ್ ನಿಜವಾಗ್ಲೂ ಏನಾರ ಒಂದು ಪರಿಹಾರ ಮಾಡ್ಬೇಕು ನೀವು. ನಾವ್ ಎಷ್ಟು ದಿನದಿಂದ ಕುತ್ಕೊಳ್ಳೋಣ, ಮನೇಲಿ ಏನ್ ಕೆಲಸ ಇಲ್ವ ನಮ್ಗೆ? ನೀವೇನು ಎಲ್ಲಾರ ಕಡೆ ಸಪೋರ್ಟ್ ಮಾಡ್ಕೊಂಡು ಇರ್ತೀರಿ. ಇಲ್ಲಿ ನಾವ್ ಸಾಯ್ತಾ ಇರೋರು ಇಲ್ಲ, ಎಲ್ಲಾರ್ಗು ಹೊತ್ತಾಗ ವಿಷ ಕೊಟ್ಬಿಟ್ಟು ಇಲ್ಲ ಬಾಂಬ್ ಹಾಕ್ಬಿಟ್ಟು ಸಾಯಿಸ್ಬಿಡ್ರಿ ಅತೆಗೆ. ಅವಾಗ ಎಲ್ಲ ಧ್ವಂಸ ಮಾಡ್ತೀರ. ಅದ್ರ ಮೇಲೆ ನೀವು ಟೋಶಿಪ್ ಅಲ್ಲ, ಇನ್ನ ಬೇರೆಯವ್ರು ಏನಾರ ಕಟ್ಕೊಂಡು ಸಾಯರಿ ಅತೆಗೆ. ನಾವು ನೋಡಿ ನೋಡಿ ಸಾಕಾಗತ್ತೆ ಅತೆಗೆ. ಎಂತ ರಾಜ್ಯ ಇದು ಸರ್ಕಾರ, ಇದು ಕುಲ್ಗೇಟ್ ಸರ್ಕಾರ. JMC ಮಾಡೋರು ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ. ಆ ಪೊಲೀಸ್ನವ್ರು ನಮ್ ಕಡೆ ಮಾತಾಡ್ತಾರೆ, ಒಂದ್ ಕಡೆಯಿಂದ JMC ಮಾಡಿಸ್ಕೊಂಡ್ ಬರ್ತಾರೆ. ನಾವು ರೊಚ್ಚಿಗೆ ತೊಳ್ತೀವಿ. ನಾವೇನ್ ಮಾಡೋಣ, ನಮ್ ಭೂಮಿನ ಉಳಿಸ್ಕೊಳಕ್ ನಾವೇನ್ ಬೇಕಾದ್ರೂ ಮಾಡ್ತೀವಿ. ಆಮೇಲೆ ಒಂದ್ ಮನವಿ ಏನಂದ್ರೆ, ನಮ್ಗೆ ಕುಮಾರಸ್ವಾಮಿ ಹೇಳಿ ಏನ್ ಮಾಡಿಸ್ತಿಲ್ಲ ಇದನ್ನ. ಯಾಕಂದ್ರೆ ಎಲ್ಲಾ ಮೀಡಿಯಾದಲ್ಲೂ ಕಾಂಗ್ರೆಸ್ ವಕ್ತಾರರು ಮಾತಾಡ್ತಾರೆ. ನಮ್ಗೆ ನಾವು ಭೂಮಿ ಉಳಿಸ್ಕೊಳಕ್ ನಾವು ರೈತರು, ನಾವು ಸ್ವತಃ ಮಾಡ್ತಾ ಇರೋದೇ ಹೊರತು ನಮ್ಗೆ ಯಾಡಿಕೆ ಇದು ಕುಮಾರಸ್ವಾಮಿ ಹೇಳ್ಕೊಟ್ಟು ನಾವು ಮಾಡ್ತಾ ಇಲ್ಲ. ಇಲ್ಲ ಆಪೋಸಿಟ್ ಆಗಿ ಯಾವತ್ತು ಇವ್ರು ಕುತ್ಕೊಂಡಾದ್ಮೇಲೆ ಜಗಳಗಳು ಸ್ಟಾರ್ಟ್ ಆಯ್ತಾ ಇರೋದು. ಯಾವ್ದೇ ಕಾರಣಕ್ಕೂ 450 ದಿವಸ ಸ್ಟ್ರೈಕ್ ಮಾಡಿದೀವಿ, ಒಂದು ಈ ತರ ಅಹಿತ ಘಟನೆ ನಡೆದೇ ಇಲ್ಲ ಸರ್. ಇವ್ರು ಕುತ್ಕೊಂಡಾದ್ಮೇಲೆ ಈ ತರ ಇವರು ಹಿಂಸೆ ಕೊಡ್ತಾರೆ, ನಾವು ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದೀವಿ ಅಷ್ಟೇ. ಮಂಗ್ಲಾ ಅಂತ ನಮ್ಮ ಹೆಸರು ಪುಟ್ಟರಾಜ್, ಮನಗನಹಳ್ಳಿ. ನಾವು ಬಾಲಕೃಷ್ಣನು ನಾವು ಸಾಲ ಮಾಡ್ಕೊಂಡಿದ್ದೀವಿ, ದುಡ್ಡು ಕೊಡಿ ಅಂತ ಅವ್ರನ್ನೂ ಕರೀಲಿಲ್ಲ, ಕುಮಾರಸ್ವಾಮಿನೂ ಕರೀಲಿಲ್ಲ. ನಾವು ಕೇಳಲಿಲ್ಲ, ನಾವು ಸಾಲ ಮಾಡ್ಕೊಬಿಟ್ಟಿದೀವಿ, ದುಡ್ಡು ಕೊಡಿ, ನಮ್ ಜಮೀನ್ ಅಕ್ವರೇಷನ್ ಮಾಡ್ಕೊಳ್ಳಿ ಅಂತ. DK ಶಿವಕುಮಾರ್ನು ಕರೀಲಿಲ್ಲ. ನಾವು ಏನಂತ, ನಾವು ಸಾಲ ಮಾಡ್ಕೊಬಿಟ್ಟಿದೀವಿ, ದುಡ್ಡು ಕೊಡಿ, ನಮ್ಗೆ ಕಷ್ಟ ಇದೆ ಅಂತ ಯಾರನ್ನೂ ಕರೀಲಿಲ್ಲ. ನಾವು ನಮ್ ಭೂಮಿ ನಮ್ಮಕ್ಕು, ನಾವು ವ್ಯವಸಾಯ ಮಾಡ್ಕೊಂಡು ಹಸ್ಕೊಳ್ಳವೆ, ರೇಷ್ಮೆ ಹುಳ ಮಾಡಿಕೊಂಡು ನಾವ್ ಹೆಂಗೋ ಜೀವನ ಮಾಡ್ತಾ ಇದೀವಿ. ಅತ್ತ ತಲೆ ಮೇಲೆ ಕಲ್ಲಿ ತಗಕ್ಕೆ ಇವ್ರು ಬರ್ತಾವ್ರೆ. ನಾವು ಬೇಡ ಅಂತ ಕುಂತಿದೀವಿ. ಇತಿಹಾಸದಲ್ಲಿ ನಾವು ಬೇಕು ಅಂತ ಕುಂತಿರೋರು ಇವ್ರೇನೆ. ನಾವ್ ಯಾವ್ದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ, ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ. ನಮ್ ಪ್ರಾಣ ಹೋದ ಚಿಂತೆ ಇಲ್ಲ, ನಾವು ಭೂಮಿ ಕೊಡಲ್ಲ ಅಂತ ಕುಂತಿದೀವಿ. ನಾವು ಅವರು ಕೊಡ್ಲೇಬೇಕು ಅಂತ ಅವ್ರು ಕುಂತಾರೆ. ಅವ್ರ ಭೂಮಿಗಳು ಅವ್ರು ಕೊಟ್ಕೊಂಡು ಹೋಗ್ಲಿ, ನಮ್ ಭೂಮಿಗಳು ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಇದಕ್ಕೆ ಇಲ್ಲಿಗೆ ಕೈ ಬಿಡ್ಬೇಕು DK ಶಿವಕುಮಾರ್. ಇನ್ನ ನಿನ್ನೆ ಪರ್ಕೇಟ್ ಆಗದೆ, ಇನ್ನು ಒನಕೆ ತಗೋಬೇಕಾಯ್ತದೆ. ಒನಕೆ ಇಟ್ಕೊಳ್ ಬೇಡ, ಇಲ್ಲಿಗೆ ಕೈ ಬಿಡ್ಬಿಡಿ ಅಷ್ಟೇ. ಸುಜಾತ, ನಿನ್ನೆ ಘಟನೆಗೆ ಸರ್ಕಾರನೇ ಕಾರಣ ಸರ್. ನಾವು ಬುಧವಾರ ನಾವು ಹೋಗಿ ನಮ್ಮ ಶಾಸಕರಿಗೆ ಮನವಿ ಪತ್ರ ಕೊಟ್ಟು ಬಂದಿದೀವಿ. ಏನಾದ್ರೂ ಒಂದ್ ತೀರ್ಮಾನ ಇಲ್ಲ, ಅಕ್ವೈರು ಆಗ್ಬೇಕು, ಇಲ್ಲಾಂದ್ರೆ ನಿಲ್ಬೇಕು. ಏನಾದ್ರೂ ಒಂದ್ ತೀರ್ಮಾನ ಆಗಂಟ್ಲು ಯಾವ್ದೇ JMC ಮಾಡುವಂಗಿಲ್ಲ, ಚೆಕ್ ವಿತರಣೆ ಮಾಡುವಂಗಿಲ್ಲ ಅಂತ ನಾವು ನಮ್ಮ ಶಾಸಕರಿಗೆ ಮನವಿ ಪತ್ರ ಕೊಟ್ಟಿದೀವಿ. ನಾವು 490 ದಿವಸದಿಂದ ಹೋರಾಟ ಮಾಡ್ತಾ ಇರೋ ರೈತರನ್ನ ಇಲ್ಲಿ ಬಿಟ್ಬಿಟ್ಟು ಒಂದ್ ಸಾರಿ ಬಂದು ನಮಗೆ ಸಭೆ ಕರಿಲ್ಲ, ಮಾಡ್ಲಿಲ್ಲ. ಇವಾಗ ಒಂದ್ ವಾರದಿಂದ ಕೂತಿರೋಂತ ರೈತರ ಪರವಾಗಿ ನಿಂತು JMC ಮಾಡ್ಬೇಕು, ಕಾನೂನು ಚೌಕಟ್ಟಲ್ಲಿ ಸಾಧ್ಯ ಇದ್ರೆ ಬಿಡಕ್ ಸಾಧ್ಯ ಇದ್ರೆ ಬಿಡ್ತೀವಿ ಅಂತಾರೆ. ಅವ್ರು ನಾಳೆ ದಿನ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಮ್ಮ ರೈತರ ಪರವಾಗಿ ಯಾರು ಇವಾಗ ವಿರೋಧ ಮಾಡ್ತಾ ಇದೀವಲ್ಲ, ಅವ್ರ ಪರವಾಗಿ ನಿಂತು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನಮ್ಮ ಶಾಸಕರು ಒಂದ್ ಸ್ವಲ್ಪ ಗಮನಕ್ಕೆ ತಗೋಬೇಕು. ಈ ಪ್ರತಿಭಟಿಸ್ತಾ ಇರೋನ್ನ ನಮ್ನು ವಿರೋಧ ಮಾಡ್ತಾವ್ರೆ. ಅಲ್ಲಿ ಕೂತಿರೋ ಪಾಪ 20%ಗೆ ಬೆನ್ನಬಾಗಿ ನಿಂತ್ಕೊಂಡು ಅವ್ರ ಹೋರಾಟಕ್ಕೆ ಬೆಂದೊಡ್ತಾವ್ರೆ ನಮ್ಮ ಶಾಸಕರು. ದಯವಿಟ್ಟು ಶಾಸಕರೇ ಒಂದ್ ಸ್ವಲ್ಪ ಗಮನ ಹರಿಸಿ, ನೀವು ಇನ್ನೂ ಒಂದ್ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು. ಒಂದ್ ಸ್ವಲ್ಪ ನಮ್ ಜನಗಳನ್ನ ಉಳಿಸ್ಕೊಡ್ರಿ, ಮತನ ಉಳಿಸ್ಕೊಡ್ರಿ. ಇದನ್ನೊಂದು ಕೇಳ್ಕೊತ ನಾವು ನಮ್ ಭೂಮಿನ ಬಿಡ್ಬೇಕು ಅಂತ ಕೇಳ್ಕೊತೀವಿ. ಶಿವಮ್ಮ ಅಂತ ಕೆಂಪಣ್ಣಿನ್ರು ಶಿವಮ್ಮ ಅಂತ ನಮ್ ಸೈಟ್ ಇಲ್ದೆ ಬಂದಿ ನಾವ್ ಹೊಲದೊಳಗೆ ಮನೆ ಕಟ್ಕೊಂಡಿದೀವಿ. ಒಂಟಿ ಮನೇಲಿ ನಾವು ಜೀವನ ಮಾಡ್ತಾ ಇದೀವಿ. ಬೇಡ ಕಣ್ರಪ್ಪ, ಇವತ್ತು ನಾವು ಕಷ್ಟ ಬಿದ್ದಿ ನನ್ ಮಗ ಮನೆ ಕಟ್ಟಿಸಿ ನಮ್ ಮನೆ ಉಳಿಸ್ಬೇಕು ಹೋಗ್ಬೇಕು ಅಂದ್ರೆ ನಮ್ಗೆ ಹೊಟ್ಟೆ ಉರಿ ಇಲ್ವೇನಪ್ಪ. ಯಾವನೇ ಕಾರಣಕ್ಕೂ ನಮ್ಮ ಮನೆ ಕಿತ್ಕೋಬೇಡ್ರಿ, ನೀವು ನಮ್ನ ನಿರ್ವಾಸ ಮಾಡ್ಬೇಡ್ರಿ. ನಾವ್ ಎಲ್ಲೋಗನಪ್ಪ, ನಮ್ಮ ಮಕ್ಳು ಓದ್ಲಿಲ್ಲ, ನಮ್ಮ ಮಕ್ಳು ಎಲ್ಲೋಗಿ ಜೀವನ ಮಾಡ್ತಾರೆ. ನಾನು ಹೋಗಿ ಎಲ್ಲೋ ಜೀವನ ಮಾಡ್ಲಿ, ನಾವ್ ಸ್ವಚ್ಛ ಹೋಗಿ ಎಲ್ಲಿ ಜೀವನ ಮಾಡ್ತಾರೆ. ನಾವ್ ಏನೋ ನಿಮ್ ಕೊಡ್ರಿ ಅಂತ ಬಂದಿದ್ದೇವೆ. ಯಾಕೆ ನಮ್ನ ಇಷ್ಟ ಇದ್ದು ಕೊಡ್ತಾ ಇದೀರಿ? ನಮ್ ಜೀವನ ನೀವು ತಿತ್ಕೋಬೇಡಿ ಕಣಪ್ಪ. ಏನೋ ಕೊಡುವಂತ ಬರ್ತೀವಿ,
ನಾವು ಮಾಡ್ಕೊಂಡು ಹೋಯ್ತಾ ಇದೀವಿ ಕಣಪ್ಪ. ಆಯ್ತು ಕಣ್ರಪ್ಪ, ಯಾರೇ ನೀವ್ ಯಾರೋ ನಿಮ್ ಬೇಕಾದವ್ರು ಮಾಡಿಸ್ಕೊಳ್ರಪ್ಪ. ನಾವ್ ಅಲ್ದೇ ಮನೆ ಕಟ್ಕೊಂಡಿದೀವಿ, ನಮ್ ಜೀವನ ನೀವು ತಿದ್ಕೋಬೇಡ್ರಿ ಕಣಪ್ಪ. ರುಷ್ಮಾವತಿ ಕೆರೆ ಏನು ಅಕ್ಕಪಕ್ಕ ಹರಿದಂಗಿದೆಯೋ 35% ಹಸಿರಿದೆ. ಅದು ಎಲ್ಲ ಕೆರೆಯ ಅವಲಂಬಿತ ನೀರಿನಿಂದ ಹಸಿರು ಕೂಡಿದೆ. ಈ ನಮ್ಮಲ್ಲಿ ಒಣ ಪ್ರದೇಶ ಒಂದು 65% ಇದೆ. ನೀವು ಬರಬೇಕು, ಆ ಜಾಗನೂ ನೋಡಬೇಕು. ನೀವು ಮಾಧ್ಯಮದವರು, ನಾವು ಬಂದರೆ ಆ ಜಾಗ ತೋರಿಸ್ತೀವಿ. ಅಲ್ಲಿ ನಾವು 1000 ಅಡಿವರೆಗೂ ಬೋರ್ವೆಲ್ ಕೊರೆಸಿದ್ರೆ ನೀರುಗಳು ಬರ್ತಾಯಿಲ್ಲ. ಬಂದರೂ ಸಹ ಆ ನೀರುಗಳು ಈ ರುಷ್ಮಾವತಿ ಕೆರೆಯ ಕಲುಷಿತ ನೀರು ಥರ ನೊರೆ ಬರುವಂಥ ಕೆಲವು ಬೋರ್ಗಳಾಗಿ ಮಾರ್ಪಟ್ಟವೆ. ಇನ್ನೂ ಕೆಲವು ಬೋರ್ಗಳು ಸ್ವಲ್ಪ ನೀರು ಬರ್ತದೆ, ನಿಂತೋಯ್ತವೆ. ಈ ರೀತಿದ್ದು ಏನು ಮಾಧ್ಯಮದಲ್ಲಿ 35% ಹಸಿರು ವಲಯ, ಏನು ತೆಂಗಿನ ಮರ ಇವೇ ತೋರಿಸ್ತಾ ಇದ್ದಾರೋ, ಒಣಭೂಮಿನೂ ಕೂಡ ತೋರಿಸ್ತಾರೆ. ಇದರ ನೈಜತೆ ಗೊತ್ತಾಗುತ್ತದೆ. ಆಮೇಲೆ ಏನು ಈ ಕೃಷಿಯಿಂದ ಏನು ಇವರು ಮಾತಾಡ್ತಾ ಇದ್ದಾರೆ, ನಾವು ಕೃಷಿಯನ್ನು ಅವಲಂಬಿತವಾಗಿದ್ದೀವಿ ಅಂತ. ಅತಿ ಹೆಚ್ಚು ಜನರು, ನಾವು ಇಲ್ಲಿ ಅಕ್ಕಪಕ್ಕದಲ್ಲಿ 2 ಇಂಡಸ್ಟ್ರಿಯಲ್ ಏರಿಯಾಗಳಿವೆ. ಈ ಕಡೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಈ ಕಡೆ ಆರ್ವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ವ್ಯವಸಾಯ ಮಾಡಲು ಕೂಲಿ ಕಾರ್ಮಿಕರು ಸಿಗುತ್ತಿಲ್ಲ. ಏನು ಸಣ್ಣ ರೈತರು ಏನು ಅವರೇ ಸ್ವಂತ ವ್ಯವಸಾಯ ಮಾಡ್ಕೊಂಡ್ರೆ ಮಾತ್ರ ಇದು ವ್ಯವಸಾಯ ಮಾಡ್ಬೋದು. ಕೃಷಿ ಅವಲಂಬಿತವಾಗಿರುವ ರೈತರನ್ನು ನಾವು ಹುಡುಕೊಂಡು ಹೋದರೆ ಬೆರಳೆಣಿಕೆಯಷ್ಟು ಜನ ಊರಿಗೆ ಒಬ್ಬರಿಬ್ಬರು ಮಾತ್ರ ಕೂಲಿ ಕಾರ್ಮಿಕರು ಸಿಗ್ತಾರೆ. ವ್ಯವಸಾಯ ಮಾಡಲು ಕೂಡ ಈ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಮಧ್ಯವರ್ತಿಗಳಾಗಿ ರೈತರನ್ನು ಹಾಳು ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ ದಲಿತರು, ಹಿಂದುಳಿದ ವರ್ಗ ದಲಿತರ ಭೂಮಿಯನ್ನು ಕೇಳಕ್ಕೆ ಹೋದರೆ ನಿಮ್ಮ ದಲಿತರ ಭೂಮಿ ತಗೊಳ್ಳೋದೇ ಇಲ್ಲ. ಏನು 10 ರಿಂದ 15 ಲಕ್ಷ, 20 ಲಕ್ಷ, 30 ಲಕ್ಷ ಕೇಳ್ತಾರೆ. ಈಗೇನು ಸರ್ಕಾರ ಒಳ್ಳೆ ರೇಟ್ ಕೊಡ್ತಿದೆ. ಮಿನಿಮಮ್ 2 ಕೋಟಿ 7 ಲಕ್ಷದಿಂದ 2 ಕೋಟಿ 55 ಲಕ್ಷದವರೆಗೆ ಕೊಡ್ತಿದೆ. ಮತ್ತು ಮರ ಮೂಲಿಕೆಗೆ ದುಡ್ಡು ಕೊಡ್ತಿದೆ. ಇಡಗಂಟು ಅಂತ ಪ್ರತಿ ರೈತರಿಗೆ 5 ಲಕ್ಷ ಹೆಚ್ಚಿಗೆ ಅಮೌಂಟ್ ಕೊಡ್ತಿದೆ. ಮರ ಮೂಲಿಕೆ ಎಲ್ಲ ಸೇರಿಸಿದ್ರೆ 2.5 ಕೋಟಿಯಿಂದ 3 ಕೋಟಿಗೆ ಆಗ್ತಿದೆ. ಈ ಯೋಜನೆ ಪರವಾಗಿದೆ. ಏನು ವಿರೋಧ ಮಾಡ್ತಿರೋ ರೈತರು ನಾವೇನು ಅವ್ರಿಗೆ ತೊಂದರೆ ಕೊಡಲ್ಲ. ಆದರೆ ಪರವಾಗಿರೋ ರೈತರ ವಿರುದ್ಧ ಹಿಂಗೆ ಬಂದು ಹೆಣ್ಮಕ್ಳನ್ನ ಮುಂದೆ ಬಿಟ್ಟು ಈ ಪರಕೆ ಇದು ಮಾಡಿಸೋದು, ಇದೆಲ್ಲ ಅವಮಾನೀಯ ವಿಷಯ. ನಾವು 20% ಇದ್ದೀವೋ, ನೀವು 80% ಇದ್ದೀರೋ ಅದ್ರ ಬೇಡ. 80% ಇದ್ದೀರಲ್ವ ಸರ್, ಬಿಟ್ಬಿಡಿ ನೀವು. 80% ಇದ್ದರೂ ಮೌನವಾಗಿ ಕೂತ್ಕೊಳ್ಳಿ ಒಂದೇ ಜಾಗದಲ್ಲಿ. 20% ಇರೋರು ಮಾತ್ರ ನಾವು ಅಕ್ವೈರ್ ಮಾಡಿಸ್ಕೊಂಡು ದುಡ್ಡು ತಗೋತೀವಿ. ಆಗ ಸರ್ಕಾರ ಯೋಚನೆ ಮಾಡ್ತದೆ, ಓಹೋ 80% ರೈತರು ಇಲ್ಲಿ ವಿರೋಧ ಇದ್ದಾರೆ, ಅದರಿಂದ ಯೋಜನೆ ಬಿಡ್ತೀವಿ ಅಂತ ಸರ್ಕಾರನೇ ಬಿಡ್ತದೆ. ಯಾಕೆ ಸುಮ್ಮನೆ ಅಲ್ಲೇ ಮಾಡೋದು, ಇದೆಲ್ಲ ಮಾಡ್ತೀರಿ? ಅಂಕಿಅಂಶ ನೀವೇ ಯೋಚನೆ ಮಾಡಿ, ಮಾಧ್ಯಮದವರು ಕೂಡ ಯೋಚನೆ ಮಾಡಿ. ಬನ್ನಿ, ನಮ್ಮ ಊರು ಗ್ರಾಮ ಹಂಚಿಪುರ ಎಲ್ಲ ಕಾಲೋನಿ ಎಂಬ ಗ್ರಾಮ, 204 ಎಕರೆ ಜಮೀನಿದೆ. ನಾವು 180ಕ್ಕೂ ಹೆಚ್ಚು ಜನ, 180 ಎಕರೆಗೂ ಹೆಚ್ಚು ಜನ ಕೊಡೋದು ಸಿದ್ಧ ಇದ್ದೀವಿ. ಹೊಸೂರು ಎಂಬ ದೊಡ್ಡ ಗ್ರಾಮ ಇದೆ. ಹೊಸೂರು ಸರ್ವೆ ನಂಬರಲ್ಲಿ 140 ಕುಟುಂಬಗಳು, 150 ಕುಟುಂಬಗಳಿವೆ. 120ಕ್ಕೂ 130 ಹೆಚ್ಚು ಕುಟುಂಬಗಳು ಕೊಡಲು ಸಿದ್ಧ ಇದ್ದೇವೆ. ಎಲ್ಲಿ ಸರ್ ವಿರೋಧ ಇದೆ? ಸುಮ್ಮನೆ ವಿರೋಧ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ನಿಮಗೆ ಕಾನೂನು ರೀತಿಯ ಏನು ಕಾನೂನಿನ ಅರಿವಿಲ್ಲದೆ ಏಕೆ ನೀವು ಕಾನೂನು ಕ್ರಮ ತಗೊಳ್ಳೋಕ್ಕೆ ನಿಮ್ಗೆ ಯಾವುದು ಅಧಿಕಾರ ಇದೆ ಸ್ವಾಮಿ? ನಾವು ರೈತರು, ನೀವು ರೈತರು. ಎಂತಕ್ಕೆ ಹೊರಗಡೆಯಿಂದ ಜನಗಳು ಪ್ರತಿದಿನ ಇಲ್ಲಿ ಬರಬೇಕು, ಗಲಾಟೆ ಮಾಡಬೇಕು? ನೀವು ರೈತರು, ನಾವು ರೈತರು. ನಾವು ಪರವಾಗಿರೋ ನಾವು ಕೊಡ್ತೀವಿ, ನೀವು ವಿರೋಧವಾಗಿ ಸುಮ್ಮನಿರಿ. ನನ್ನ ಹೆಸರು ಶೇಖರ್ ಅಂತ, ಹಂಚಿಪುರ. ಕುಮಾರಸ್ವಾಮಿ ಕಟ್ಟಿ ಎಲ್ಲ ಮಾಡಿಸ್ತಾ ಇರೋದು. ಬೇರೆ ಕಡೆಯಿಂದ ಅಲ್ಲಿ ಬಿಜಾಪುರ, ಬೆಳಗಾಮು, ಮೈಸೂರು, ಗುಂಡ್ಲುಪೇಟೆ, ಚಾಮರಾಜನಗರ, ಆ ಕಡೆಯಿಂದ ಈ ಕಡೆಯಿಂದ 50 ಜನ 100 ಜನ ಕರ್ಸೋದು, 500 ಜನ ಕರ್ಸೋದು, ಇಲ್ಲಿ ಗಲಾಟೆ ಮಾಡಿಸೋದು, ಬರೀ ಇದೇ ಮಾಡ್ತಾರೆ ಕುಮಾರಸ್ವಾಮಿಯವರು. ಅವರು ಒಂದೂವರೆ ವರ್ಷದಿಂದ ಓಡಾಟ ಮಾಡ್ತಾ ಇದ್ರಲ್ಲ ವಿರೋಧಿ ಬಣ, ಅವತ್ತಿಂದ ಅವ್ರು ಪಾಪ 20 ಸಾರಿ ಹೋಗಿ ಕೇಳ್ಕೊಂಡ್ರು. 20-30 ಸಾರಿ ಹೋಗಿ ಕೇಳಿದಾಗ ಕುಮಾರಸ್ವಾಮಿ ಬರಲಿಲ್ಲ, ಇಲ್ಲಿಗೆ ಬರೋಕ್ಕೆ ಇಷ್ಟನೂ ಇರಲಿಲ್ಲ. ಲಾಸ್ಟ್ಗೆ DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಿ 6-1 ಆಗಿ ಕೆಂಪನಪಾಳ್ಯ, ತಾಯಪ್ಪಂದು ಇದು ಮಂಡಲಹಳ್ಳಿ, ವಡೇರಳ್ಳಿ ಅವೆಲ್ಲ 6-1 ಆಗಿ JMC ಆಗಿ ಅವಕ್ಕೆಲ್ಲ ಹಣ ಬಿಡುಗಡೆ ಆಗಕ್ಕೆ ಶುರುವಾದ ಮೇಲೆ ಕುಮಾರಸ್ವಾಮಿಗೆ ಯಾಕೋ ಇಲ್ಲಿ ಸಂಕಟ ಬಂದ್ಬಿಡ್ತು. ಹೆಂಗಿದ್ರೆ ನಮ್ಮನ್ನು ಕರೆದೇ ಮಾಡಿದ್ರಲ್ಲ ಅಂತ ಅವ್ರು ಕೋಪ ಇರಬೇಕು. ಈ ಕುಮಾರಸ್ವಾಮಿ ಅಲ್ವ ಇದೆಲ್ಲ ಮಾಡಿದ್ದು? ಕುಮಾರಸ್ವಾಮಿ ಮುಂದಾಗೆ ಬಂದು ಎಲ್ಲ ಇದು ಮಾಡಿದ್ರೆ ಏನು ಹಾಕಿಲ್ಲ, ಇದೆಲ್ಲ ಸರಿಯೇ ಹೋಗೋದು. ಮುಂದಾಗೆ ಬನ್ನಿ, ನೀವು ಯಾಕೆ ವಿರೋಧ ಮಾಡ್ತೀರಿ? ನಾನು ಮಾಡಿದ್ದೆ ಇದು, ನಾನು ಬತ್ತಿನ ಜೊತೆಲಿ ಬನ್ನಿ ಹೋಗೋಣ. ಈಗ 2.5 ಲಕ್ಷ ಮಾಡೋರು, 2.5 ಕೋಟಿ ಮಾಡೋರೆ, ಇನ್ನೂ 1 ಕೋಟಿ 2 ಕೋಟಿ ಹೆಚ್ಚಿಗೆ ಕೇಳೋಣ ನಾವು, ಬನ್ನಿ ಅಂತ ಕರ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಅವ್ರನ್ನೆಲ್ಲ ಕರ್ಕೊಂಡೋಗಿರಿ ಅಂತ ತೊಂದರೆ ಇರಲ್ಲ. ಇದು ಮಗ ಬಂದು ಪಾದಯಾತ್ರೆ ಮಾಡುವಂಥದ್ದು ಏನಿತ್ತು ಇಲ್ಲಿ? ಪಾದಯಾತ್ರೆ ಮಾಡುವಂಥ ಕೆಲಸ ಏನು ಮಾಡಿದ್ರು ರೈತರಲ್ಲಿ? ರೈತರುಗಳು ಯಾರು ಏನು ತೊಂದರೆ ಕೊಟ್ಟಿರಲ್ಲ. ಕೊಟ್ಟೋನೇ ಕುಮಾರಸ್ವಾಮಿ ಎಲ್ಲ ತೊಂದರೆನ. ನಾನು 95ನೇ ಇಸ್ವಿಯಿಂದ ಓಟ್ ಹಾಕ್ತಾನೆ ಇದ್ದೀನಿ ಸ್ವಾಮಿ. ಕುಮಾರಸ್ವಾಮಿಗೆ ಹಾಕೊಂಬಂದೆ ಓಟ ನಾನು ಬೇರೆ ಯಾರಿಗೆ ಹಾಕಲ್ಲ. ನೀನು ಎಲ್ಲ ಕೈಲಿ ಓಟ್ ಹಾಕ್ಸ್ಕೊಂಡು ಎಲ್ಲ ಅನುಭವಿಸ್ಬಿಟ್ಟು ನೀನು ಎಲ್ಲ ಚೆನ್ನಾಗಿ ಅನುಭವಿಸ್ಕೊಂಡು ಚೆನ್ನಾಗಿ ಮಾಡಿಕೊಂಡು ಈಗ ಬಂದು ರೈತರ ಮೇಲೆ ಬಾಣ ಬಿಡ್ತಾ ಇದೆಯಲ್ಲ ನೀನು. ಯಾಕಪ್ಪ, ಏನು ಸಮಾಚಾರ? ಏನು ತೊಂದರೆ ಆಗುತ್ತೆ ನಿನಗೆ ಹೇಳು? ಇಲ್ಲಿ ರೈತರೇನು ಹೆಲ್ಪ್ ಮಾಡಲಿವ ನಿನಗೆ? ಏನು ಮಾಡಿದ್ದೀವಿ ಇಲ್ಲಿ ರೈತರಿಗೆ 25 ವರ್ಷದಿಂದ? ನಿಂದು ಇಲ್ಲಿ 2 ಪಂಚಾಯತಿಗೆ ನಿಂದೇನು ಇಲ್ಲಿ ಸಾಕ್ಷಿ ಗುಡ್ಡೇನಿಲ್ಲ,
ನಿಂದ 5 ರೂಪಾಯಿ ಹೆಲ್ಪೂ ಇಲ್ಲ. ಜಮೀನು ಮಾತ್ರ ತೆಗ್ದಿದ್ದಿ. 2008 ಒಂದು 50 ಎಕರೆ ಜಮೀನು ತಗೊಂಡಿದ್ದಿ, ಟೌನ್ಶಿಪ್ಗೆ ಅಂತಾನೆ ತಗೊಂಡೆ ನೀನು ಯಾರಿಗಾನ ಒಂದು ಹಕ್ಕುಪತ್ರ ಕೊಡ್ಸಿದ್ಯಾ? ಅವತ್ತು 98 ಸಿ ಎಂ ಲಿಂಗಪ್ಪನವ್ರು ಹಕ್ಕುಪತ್ರ ಕೊಡ್ಸಿದ್ದೆ ಹೊರ್ತು ತಿರ್ಗಾ ನೀನು ಯಾರಿಗಾನ 1 ಎಕರೆ ಬಡವ್ರಿಗೆ ಹಕ್ಕುಪತ್ರ ಕೊಡಿಸಿ ಖಾತೆ ಮಾಡಿಸ್ಕೊಟ್ಬಿಟ್ಟಿರಿ, ಬಾ ಚಾಲೆಂಜ್ ಹಾಕ್ಬಿಡು, ನೀನು ಬಂದ್ಬಿಟ್ಟು ಬೇರೆ ಸರ್ಕಲ್ಗೆ ಚಾಲೆಂಜ್ ಹಾಕ್ಬಿಟ್ಟು ಬಂದಿ ನೀನು. ಯಾಕೆ? ಕೃಷ್ಣಮೂರ್ತಿ ಹೊಸೂರು. ಆ ಎಲ್ಲ ಬೆಳವಣಿಗೆಗಳ ಜವಾಬ್ದಾರಿನ ಪೊಲೀಸ್ ಇಲಾಖೆನೇ ಹೊರಬೇಕು. ಯಾಕೆ ಅಂತ ಅಂದ್ರೆ ಪೊಲೀಸ್ ಇಲಾಖೆ ಇರೋದು ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡೋದಕ್ಕೆ, ಮತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆ ಕೊಡೋದಕ್ಕೆ, ರೈತರಿಗೆ ರಕ್ಷಣೆ ಕೊಡೋದಕ್ಕೆ. ಅವ್ರ ಇಲಾಖೆ ಅಧಿಕಾರಿಗಳಿಗೆ ರಕ್ಷಣೆ ಕೊಡದೇ ಇರತಕ್ಕಂಥ ಪೊಲೀಸ್ ಅಧಿಕಾರಿಗಳು ಯಾರಿಗೆ ಅವ್ರು ರಕ್ಷಣೆ ಕೊಡ್ತಾರೆ ನೋಡಿ? ಅವರು ಒಂದ್ ರೀತಿ ಕಟ್ಟಾಕದ ಪರಿಸ್ಥಿತಿಲಿ ಅವರು ಇವತ್ತೊಂದು ದಿನ ಇದ್ದಾರೆ. ಅವ್ರಿಗೆ ಸೂಕ್ತವಾದಂತಹ ನಿರ್ದೇಶನ ಕೊಟ್ಟಿಲ್ಲ ಮೇಲಧಿಕಾರಿಗಳ ತಪ್ಪು ಸಂದೇಶದಿಂದಾಗಿ ಅವರು ಸುಮ್ಮನೆ ಕೂತಿದ್ದಾರೆ. ಅವ್ರಿಗೆ ಒಂದು ನಿರ್ದೇಶನ ಕೊಟ್ಟಿದ್ರೆ ಆ ಥರದ ಬೆಳವಣಿಗೆಗಳು ಆಗ್ತಾ ಇರಲ್ಲ. ಇದಕ್ಕೆ ಸಂಪೂರ್ಣ ಹೊಣೆಗಾರಿಕೆ ಪೊಲೀಸ್ ಇಲಾಖೆಗಳದ್ದು, ಮತ್ತೆ ಇದೇನು ಜವಾಬ್ದಾರಿ ಹೊತ್ತಿರ್ತಾರೆ ಮೇಲಧಿಕಾರಿಗಳು ಅವ್ರದೇ ಇದು ಮೇನ್ ಜವಾಬ್ದಾರಿ. ಮತ್ತೆ ಈ ಕೂಡಲೇ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹ ಪಡಿಸೋದೇನೆಂದ್ರೆ ಈ ಕೂಡಲೇ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಬೇಕು. ಇಲ್ಲಿ ಇರ್ತಕ್ಕಂಥ ಗೊಂದಲವನ್ನು ನಿವಾರಣೆ ಮಾಡಬೇಕು, JMC ಕಳಿಸ್ಬೇಕು. ಯಾವುದೋ ಒಂದು ಗಲಾಟೆ ಆಗೋಯ್ತು ಅಂತೇಳಿ JMCಗೆ ಸ್ಟಾಪ್ ಮಾಡೋದೇ ಆಗಲಿ ಮತ್ತೊಂದೇ ಆಗಲಿ ಮಾಡಬಾರ್ದು. ಯಾಕೆ ಅಂತ ಅಂದರೆ ಈ ಸಾಲಿ ಬರಗಾಲ ಇದೆ, ಇರ್ತಕ್ಕಂಥ ಮರ ಗಿಡಗಳು ಒಣಗೋಗ್ತವೆ, ಅವು ಲೆಕ್ಕ ತಗೊಳ್ಬೇಕಾದ ಸಂದರ್ಭದಲ್ಲಿ JMC ಅಧಿಕಾರಿಗಳು ಯಾವುದು ಮರ ಚೆನ್ನಾಗಿರ್ತದೋ ಅದನ್ನ ಮಾತ್ರ ಲೆಕ್ಕ ತಗೊಳ್ತಾರೆ. ಆದ್ರಿಂದ JMCಗೆ ಈ ಕೂಡಲೇ ನಾಳೆಯಿಂದನೇ ಆಗಬೇಕು. ರಾಜ್ಯ ಸರ್ಕಾರಕ್ಕೆ ಈ ಕೂಡಲೇ ಒತ್ತಾಯ ಮಾಡ್ತಾ ಇದೀವಿ. ನಾವಿಲ್ಲಿ ಕುತ್ಕೊಳ್ಳೋಕ್ಕೂ ಆಗಲ್ಲ ಇನ್ನು ಹೆಚ್ಚಿಗೆ ದಿನ. ನೋಡಿ ಪರವಾಗಿ ಅಂತೇಳಿ ನಾವು ರಸ್ತೆ ತಡೆದು ಮಾಡಿದ್ವಿ. ಇವತ್ತೊಂದು ದಿನ ಮೇಲಧಿಕಾರಿಗಳು ಬಂದು ಆಶ್ವಾಸನೆಯನ್ನು ಕೊಟ್ಟರು, ಆ ಮುಖಾಂತರ ಈಗ ಬಿಟ್ಟಿದ್ದೀವಿ. ಈಗ ತಕ್ಷಣಕ್ಕೆ ರಾಜ್ಯ ಸರ್ಕಾರ ನಮ್ಮನ್ನ ಈ 6-1 ಮಾಡಿ ಈ ಸಂಕಟದಿಂದ ಪಾರು ಮಾಡ್ಬೇಕಷ್ಟೇ. ಶಿವಕುಮಾರ್ ಅಂತ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ